और अपने क्षेत्र की अपेक्षाएं, आकांक्षाएं, चुनौतियों, कठिनाइयों को भी सदन में प्रश्नकाल के माध्यम से उठाते हैं। मेरा आपसे आग्रह है कि आप प्रश्नकाल में सहयोग करें। आप जिस विषय पर भी चर्चा करना चाहते हैं, नियमों के तहत उस विषय पर चर्चा की अनुमति दी जाएगी। ये मैंने कल भी कहा था, पुनः आप लोगों से आग्रह करता हूं। मेरा आप लोगों से आग्रह है कि सदन को चलाने में सहयोग करें, सदन में गतिरोध पैदा न करें। सदन संवाद, चर्चा, सहमति, असहमति, चिंताओं और मुद्दों को उठाने वाला सदन होता है। मेरा आपसे आग्रह है कि आप सहयोग करेंगे। सदन नहीं चलाना चाहते, सदन की कार्रवाई आज 12 बजे तक के लिए स्थगित की जाती है। ನೋಡಿ, ಈಗಾಗಲೇ ಗಮನಿಸ್ತಾ ಇರಬಹುದು, ಲೋಕಸಭೆ ಸದನ ಶುರುವಾಯಿತು. ಅದಾದ ನಂತರ ವಿಪಕ್ಷಗಳು ಸಾಕಷ್ಟು ಆಗ್ರಹವನ್ನ ಮಾಡ್ತಾ ಇದ್ರು, ಸಾಕಷ್ಟು ಬೇಡಿಕೆಗಳನ್ನ ಇಡ್ತಾ ಇದ್ರು. ಜೊತೆಗೆ ಗದ್ದಲ ಶುರುವಾಯಿತು. ಇದಾದ ನಂತರ ಮತ್ತೆ ಮುಂದೂಡಿಕೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. सिफारिशों समुक्तियों पर सरकार द्वारा की गई कार्रवाई संबंधी 379वां प्रतिवेदन, शिक्षा मंत्रालय के स्कूल शिक्षा और साक्षरता विभाग के राष्ट्रीय अध्यापक शिक्षा परिषद NCETE के कार्यकरण की समीक्षा तथा राष्ट्रीय शिक्षा नीति 2020 द्वारा शिक्षकों की क्षमता विकास पर दिए गए विशेष बल के आलोक में ಸಂಸತ್ನ ಉಭಯ ಕಲಾಪ ಆರಂಭದಲ್ಲೇ ವಿಪಕ್ಷಗಳಿಂದ ಗಲಾಟೆ, ಗದ್ದಲ. ಇದಾದ ನಂತರ ಲೋಕಸಭೆ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ಸಂಸತ್ನ ಉಭಯ ಕಲಾಪ ಆರಂಭಗೊಳಿತು. ಇದಾದ ನಂತರ ಆರಂಭದಲ್ಲೇ ವಿಪಕ್ಷಗಳಿಂದ ಗಲಾಟೆ, ಗದ್ದಲ ಎಲ್ಲವೂ ಕೂಡ ಶುರುವಾಯಿತು. ಈ ಸಂದರ್ಭದಲ್ಲಿ ಲೋಕಸಭೆ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಈಗ ಪ್ರೆಸೆಂಟ್ ರಾಜ್ಯಸಭೆಯಲ್ಲಿ ಕಲಾಪ ಈಗ ನಡೀತಾ ಇದೆ. और उसी दिन ने लोकसभा के माननीय अध्यक्ष को अग्रेसित कर दिया गया था। राज्यसभा के माननीय सभापति ने इन प्रतिवेदनों को प्रकाशित और परिचालित करने के आदेश दिए। धन्यवाद। Statements of the Public Accounts Committee, श्रीमान अखिलेश प्रसाद सिंह जी। सभापति महोदय, आपकी अनुमति से मैं आज की कार्यसूची में क्रम संख्या 3 पर मेरे नाम के सम्मुख यथा सूचीबद्ध लोक लेखा समिति के प्रतिवेदनों में अंतर्वेश सिफारिशों पर सरकार द्वारा अंतिम की गई कार्रवाई को दर्शाने वाले विवरणों को ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಂದ್ರ, ಸದ್ಯ ಈಗ ಕಲಾಪ ಆರಂಭ ಆಗ್ತಾ ಇದ್ದಂತೆ ಮತ್ತೆ ಈಗ ಮುಂದೂಡಿಕೆ ಆಗ್ತಾ ಇದೆ. ಕಳೆದ 4-5 ದಿನಗಳಿಂದ ಇದನ್ನೇ ನೋಡ್ತಾ ಇದ್ವಿ. ಏನ್ ಸಮಸ್ಯೆ, ಏನೇನ್ ಆಗ್ತಾ ಇದೆ? ವಿಕೇಶ್, ಇವತ್ತು 5ನೇ ದಿನ ಅಧಿವೇಶನದ 5ನೇ ದಿನ, ಮುಂಗಾರು ಅಧಿವೇಶನದ್ದು 5ನೇ ದಿನವೂ ಕೂಡ ಲೋಕಸಭೆ ಕಲಾಪ ಆರಂಭ ಆಗ್ತಿದ್ದಾಗೆ ವಿರೋಧ ಪಕ್ಷಗಳು ಒನ್ಸ್ ಅಗೇನ್ ಅದೇ ಇಶ್ಯೂ, ಅದೇ ಘೋಷಣೆ, ಅದೇ ಪ್ರತಿಭಟನೆ, ಸದನದ ಬಾವಿಗಿಳಿದು ಮತ್ತೆ ಅಗೇನ್ ಆರೋಪಗಳನ್ನ, ಘೋಷಣೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ಪೀಕರ್ ಓಂ ಬಿರ್ಲಾ ಅವರು 12 ಗಂಟೆಗೆ ಕಲಾಪವನ್ನು ಮುಂದೂಡಿದ್ರು. ಆದರೆ ರಾಜ್ಯಸಭೆ ಆರಂಭ ಆಗ್ತಿದ್ದಾಗ ನೀವು ನೋಡ್ತಾ ಇದ್ರಿ ವಿಜುವಲ್ಸ್ ಅಲ್ಲಿ, ಸೋಮಣ್ಣ ಅವರು ಮೊದಲು ಒಂದು ವರದಿಯನ್ನ ಮಂಡಿಸಿದ್ರು ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಅದಾದ ನಂತರ ಈಗ ಅಲ್ಲಿ ಕಲಾಪ ಅಂದ್ರೆ ನೀವು ಲೋಕಸಭೆಯಲ್ಲಿ ಏನ್ ನೋಡ್ತಾ ಇದ್ರಿ, ಆ ಹೀಟೆಡ್ ವಾತಾವರಣ ಅಲ್ಲಿ ಕಾಣಿಸ್ತಾ ಇಲ್ಲ. ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಏನಿದೆ ಸ್ಟ್ರಾಟಜಿ ಅನ್ನೋದನ್ನ ನಾವು ಕಾದು ನೋಡಬೇಕು. ಆದ್ರೆ ಲೋಕಸಭೆಯಲ್ಲಿ ವಿರೋಧ ಪಕ್ಷ ಕಾಂಗ್ರೆಸ್ ತನ್ನ ನಿಲುವನ್ನ ಸಡಿಲಿಸಿಲ್ಲ. ನಿನ್ನೆ ರಾತ್ರಿ ನರೇಂದ್ರ ಮೋದಿ ಅವರ ವಿಡಿಯೋ ಸಂದೇಶ, ಅದರ ಬೆನ್ನಿಗೆ ಏನವರು ಒಂದಷ್ಟು ಭರವಸೆಗಳನ್ನ ಕೊಟ್ಟರು. ಅದಾದ ನಂತರ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದು, ಇದೆಲ್ಲ ಆದ ನಂತರವೂ ಕೂಡ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ನಿಲುವನ್ನ ಸಡಿಲಿಸಿಲ್ಲ. ಯಾಕಂದ್ರೆ ಅವರು ರಾತ್ರಿಯೇ ಒಂದು ಟ್ವೀಟ್ ಮಾಡಿದ್ರು, ಅವರು ನಮ್ಮ ಪಟ್ಟನ್ನು ನಾವು ಬಿಡೋದಿಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅನ್ನುವಂತ ನಮ್ಮ ಒತ್ತಾಯ ಮುಂದುವರಿಯುತ್ತೆ ಅಂತ ಹೇಳಿದ್ರು. ಅದೇ ಪ್ರಕಾರ ಇವತ್ತು ಲೋಕಸಭೆಯಲ್ಲಿ ತಮ್ಮ ಹೋರಾಟವನ್ನ, ಪ್ರತಿಭಟನೆಯನ್ನ ಕಲಾಪದಲ್ಲಿ ಮುಂದುವರಿಸಿದ್ರು. ಅದೇ ಕಾರಣಕ್ಕಾಗಿ ಲೋಕಸಭೆಯ ಕಲಾಪ ಈಗ 12 ಗಂಟೆಗೆ ಮುಂದೂಡಿಕೆ ಆಗಿದೆ. ನಿಕೇಶ್, ಈಗ ಸದ್ಯ ಈಗ ಇವರ ಬೇಡಿಕೆ ಅದೇ ಆಗಿರುವಂತದ್ದು. ಆ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಏನು ಮಾಡ್ತಾ ಇದ್ರಲ್ಲ, ಅದಕ್ಕೆ ಈಗ ಆಡಳಿತ ಪಕ್ಷ ಕೂಡ ಅದನ್ನೇ ಹೇಳ್ತಾ ಇದೆ, ಚರ್ಚೆ ಮಾಡೋಣ ಅಂತ. ಆದ್ರೆ ಯಾಕೆ ಚರ್ಚೆಗೆ ಈಗ ಸ್ಪಂದನೆ ವ್ಯಕ್ತವಾಗ್ತಾ ಇಲ್ಲ ವಿರೋಧ ಪಕ್ಷಗಳಿಂದ ಅಂತ?
ಆರಂಭದಲ್ಲಿ ನಿಕೇಶ್ ಅವರ ಒತ್ತಾಯ ಇದ್ದಿದ್ದು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ ಅವ್ರು ಆರಂಭ ಮಾಡಿದ ಆ ರೀತಿ, ಹೌದಾ? ಆದ್ರೆ ಇವತ್ತಿಗೆ 5ನೇ ದಿನದ ಹೊತ್ತಿಗೆ, ಅಂದ್ರೆ 3ನೇ ದಿನದಿಂದಲೇ ಶುರು ಮಾಡಿದ್ರು. ಯಾವಾಗ ಸರ್ಕಾರ ನಾವು ಚರ್ಚೆಗೆ ಸಿದ್ಧರಿದ್ದೇವೆ, ನೀವೇ ಟೈಮ್ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ರು, ಇವರು ಚರ್ಚೆಗೆ ರೆಡಿ ಇಲ್ಲ. ನೋಡಿ, ಓಂ ಬಿರ್ಲಾ ಅವ್ರ ಹತ್ರ 2ನೇ ದಿನ ಹೋಗಿ ಭೇಟಿ ಆದಾಗ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಆಗ ಸ್ವತಃ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದೇನೆಂದ್ರೆ, ನಾವು ಓಂ ಬಿರ್ಲಾ ಅವರ ಬಳಿ ಚರ್ಚೆಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಅವ್ರು ಸರ್ಕಾರವನ್ನು ಕೇಳಬೇಕು ಅಂತ ಹೇಳ್ತಿದ್ರು ಅನ್ನೋದನ್ನ ಹೇಳ್ತಾ ಇದ್ರು. ನೋಡಿ, ಈಗ ರಾಜ್ಯಸಭೆಯ ಕಲಾಪ ಕೂಡ ಸ್ಥಗಿತ ಆಗಿದೆ, ಅಂದ್ರೆ ಮುಂದೂಡಿಕೆ ಆಗಿದೆ. ಅಲ್ಲಿಗೆ ಲೋಕಸಭೆ ಹಾಗೂ ರಾಜ್ಯಸಭೆ ಎರಡೂ ಕಡೆಯೂ ಕೂಡ ಒಂದೇ ವಾತಾವರಣ, ಯಾವುದೇ ನಿಲುವನ್ನ ವಿರೋಧ ಪಕ್ಷ ಸಡಿಲ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಬಹುಶಃ ಉಭಯ ಸದನಗಳ ಕಲಾಪವೂ ಕೂಡ ಈಗ ಮುಂದೂಡಿಕೆ ಆಗಿರೋದು ವಿರೋಧ ಪಕ್ಷ ತನ್ನ ನಿಲುವನ್ನ ಸಡಿಲಿಸ್ತಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮ್ಮ ಎದುರುಗಡೆ ಇದೆ. ಥ್ಯಾಂಕ್ ಯು ವೀರೇಂದ್ರ.